ತುಂಗಾ ತೀರ ನಿವಾಸಿ ಈ ಗೀತೆಯನ್ನ ಕೇಳಿದವರಾಗ್ಲಿ, ಓ ದ್ಯಾವರೇ ನಿನ್ನ ಅಂದವೇನು, ಈ ಗೀತೆಯನ್ನ ಕೇಳಿದಂತಹ ಯಾರೇ ಆಗ್ಲಿ ಆ ಹಾಡುಗಳಲ್ಲಿದ್ದಂತಹ ಮಾಧುರ್ಯವನ್ನ ಮರೆಯೋದಿಕ್ ಸಾಧ್ಯನೇ ಇಲ್ಲ. ಕನ್ನಡದ ಜನಪ್ರಿಯ ಹಿನ್ನೆಲೆ ಗಾಯಕಿ ಕಸ್ತೂರಿ ಶಂಕರ್ ಅವರು ಈಗ ಒಂದೆರಡು ನುಡಿಗಳನ್ನ ಹಾಡಲಿದ್ದಾರೆ. ಹಾಗೆ ನುಡಿ ಮಾತ್ರ ಅಲ್ಲ, ಹಾಡು ಕೂಡ ಹಾಡಲಿದ್ದಾರೆ. ಈ ದೂರದರ್ಶನದ ಮೂಲಕ ಈ ಭಕ್ತಿರಸವನ್ನು ಅನುಭವಿಸ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಮಧುರ ಮಧುರವಿ ಮಂಜುಳಗಾನ ಬಹಳಷ್ಟು ಕಂತುಗಳನ್ನು ನಾನು ನೋಡ್ತಾ ಬಂದಿದ್ದೆ. ನಮ್ಮ ಜೋಶಿಯವರು ನಮ್ಮನ್ನು 50 ವರ್ಷಗಳ ಹಿಂದಕ್ಕೆ ನಮ್ಮನ್ನು ಕರ್ಕೊಂಡೋಗ್ತಾ ಇದ್ರು. ಒಂದೊಂದು ಹಾಡುಗಳನ್ನು ಕೇಳಿದಾಗ ಬಹಳ ರೋಮಾಂಚನವಾಗ್ತಾ ಇತ್ತು. ಆದರೆ ಇವತ್ತಾಗ್ತಾ ಇರೋ ಆನಂದನೇ ಬೇರೆ. ಭಕ್ತಿರಸಕ್ಕೆ ಸಂಬಂಧಪಟ್ಟಂಥ ಭಕ್ತಿ ಪ್ರಧಾನವಾದ ಹಾಡುಗಳನ್ನು ತಗೊಂಡು ಇವತ್ತು ನಮ್ಮೆಲ್ಲರನ್ನು ದೇವಲೋಕಕ್ಕೆ ಕರ್ಕೊಂಡು ಹೋಗಿದ್ದಾರೆ ಮಹೇಶ್ ಜೋಶಿಗಳು ಅಂದರೆ ತಪ್ಪಾಗಲಾರದು. ಅದರಲ್ಲೂ ತಿರುಪತಿ ಗಿರಿವಾಸ, ನಮೋ ಭೂತನಾಥ, ಇಂದು ನನಗೆ ಗೋವಿಂದ, ಇದನ್ನೆಲ್ಲ ಕೇಳುವಾಗ ನಾನು 62ರ ದಶಕಕ್ಕೆ ಹಿಂದಕ್ಕೆ ಹೊರಟೋದೆ. ಹೇಗೆ ಅಂದರೆ 62ರ ದಶಕದಲ್ಲಿ ನಾನು ನಮ್ಮ ಹಂಸಲೇಖ ಅವರ ಅಣ್ಣಂದಿರಾದ ಬಾಲಕೃಷ್ಣ ಅವ್ರ ಜೊತೆ ಕೂತ್ಕೊಂಡು ನಾನು ಈ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ದೆ. ಅಷ್ಟು ತನ್ಮಯತೆಯಿಂದ ಹಾಡ್ತಾ ಇದ್ದ ನಮಗೆ ಇತ್ತೀಚೆಗೆ ಬರ್ತಾ ಇದ್ದಂಥ ಹಾಡುಗಳಲ್ಲಿ ಇಂಥ ಭಕ್ತಿ ಪ್ರಧಾನವನ್ನು ನಾವು ಕಾಣಕ್ಕಾಗ್ತಾ ಇರಲಿಲ್ಲ. ಇಂಥ ಒಂದು ಪ್ರಯೋಗವನ್ನು ಇವರು ಮಾಡ್ತಾ ಬಂದಿದ್ದಾರೆ ಜೋಶಿಯವರು. ಅದರ ಮೂಲಕ ನಮ್ಮನ್ನು ಹಿಂದಕ್ಕೆ ಕರ್ಕೊಂಡೋಗಿ ನಮಗೆಲ್ಲರಿಗೂ ಆನಂದವನ್ನು ಉಂಟು ಮಾಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಮೂಡಿ ಬರುವಂತಾಗಲಿ. ಅದರಲ್ಲೂ ಇವರ ಮೂಲಕ ಹೊಸ ಪ್ರತಿಭೆಗಳಿಗೆ ತುಂಬ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಆ ಮಕ್ಕಳುಗಳು ಹಾಡೋದನ್ನು ಕೇಳ್ತಾ ಇದ್ರೆ ನಮಗೆ ಮೈ ರೋಮಾಂಚನವಾಗ್ತಾ ಇದೆ. ಅಂತಹ ಚೆನ್ನಾಗಿ ಹಾಡ್ತಿದ್ದಾರೆ ಗಾಯಕಿಯರು. ಇನ್ನು ಈ ಮೂಲಕ ಇನ್ನೂ ಹೆಚ್ಚು ಗಾಯಕಿಯರು ಬರುವಂತಾಗಲಿ. ಈ ಕಾರ್ಯಕ್ರಮ ಸಾವಿರ ಕಂತುಗಳು ದಾಟಲಿ. ಇದರ ಮೂಲಕ ನಮ್ಮ ಮಹೇಶ್ ಜೋಶಿಯವರ ಕೀರ್ತಿ ಎಲ್ಲೆಡೆಗೂ ಇನ್ನೂ ಬೆಳಗಲಿ ಅಂತ ನಾನು ಆಶಿಸ್ತೀನಿ. ನಮಸ್ಕಾರ.